ಅಲ್ಲ ಈ ಸಾವುಕಾರರು ಇಂಥ ಮೋಸ ಮಾಡಿದಾರಲ್ಲ, ಇವ್ರಿಗೆ ಒಳ್ಳೇದಾಗುತ್ತಾ? ಅಬಾ ಬಾ 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 ಆ ಯಪ್ಪ 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 ಯಪ್ಪ, ಏನ್ ಜನ ಇವರು. ಆ ಒಂದು ಈಟು ಮಕ್ಳ ಮೇಲಾದ್ರೂ ಕನಿಕರ ಅಂತ ಇಲ್ವಲ್ಲ ಈ ಅಪ್ಪಂಗೆ. ಹಿಂಗೆಲ್ಲ ಮಾಡ್ತಾನಲ್ಲ ಅವ್ರ ಬಾಮೈದ್ರ ಜೊತೆ ಸೇರ್ಕೊಂಬಿಟ್ಟು. ಅವ್ರ ಬಾಮೈದ ಬಾ 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 ಹಿಂಗೆಲ್ಲ ಮಾಡ್ತಾನಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಆ ಇಷ್ಟೊಂದು ಕೆಟ್ಟ ಬುದ್ಧಿ, ಇಷ್ಟೊಂದು ದೌರ್ಜನ್ಯ, ಇಷ್ಟೊಂದು ಮೋಸ. ಅಯ್ಯೋ ದೇವ್ರೇ. ಆ ನಾನಂತೂ ಊಹಿಸ್ಕೊಂಡಿರಲಿಲ್ಲ ಕಣಪ್ಪ. ಕಣ್ಣಿಂದ ನೋಡ್ಬಿಟ್ಟು ನನಗೇನೆ ಒಂಥರ ಆಗ್ತೈತೆ. ಎಂಥ ಜನ ಇರಬೇಕು ಇವರು. ಆ ಏನು ಮಾಡೋದು ಇವಾಗ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ದಿಕ್ಕೇ ತೋರಿಸ್ದಂಗೆ ಆಗ್ತೈತೆ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಲಾರಿ ಬೇರೆ ಬಂದ್ಬಿಡುತ್ತಂತ ಬೇರೆ ಹೇಳ್ತಿದ್ದಾರೆ ಇವರು. ಏನು ಮಾಡೋದಿವು? ಈಗ ಪರಮೇಶಿ ಹತ್ರನೇ ಹೋಗ್ಬೇಕು. ಪರಮೇಶಿ ಕರ್ಕೊಂಬಂದೆ ಪಾಯಿಂಟ್ ಮಾಡಿಸ್ಬೇಕು, ಇಲ್ಲ ಅಂದರೆ ಸರಿಯಲ್ಲಾಗುತ್ತೆ. ಹ್ಞೂ, ಅವನೇನು ನಮ್ಮ ಪರಮೇಶಿ ಏನು ಮಂತವಿರ್ತಾನೋ, ಟೌನಿಗೆ ಬೇರೆ ಹೋಗ್ತಿರ್ತಾನೆ, ತಿಪ್ಟೂರಿಗೆ ಬೇರೆ ಹೋಗ್ತಿರ್ತಾನೆ. ಎಲ್ಲೆಲ್ಲಿದ್ದಾನೋ ಏನೋ ನನಗೂ ಗೊತ್ತಿಲ್ಲ. ಏನು ಮಾಡೋದು ಒಂದೂ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ತಿಪ್ಟೂರಿಗೆ ಹೋಗ್ಬಿಟ್ಟಿದ್ರೆ ಮುಗ್ದೆ ಹೋಯ್ತಲ್ಲಪ್ಪ ಕತೆ. ಏನು ಮಾಡೋಣ? ಮೊದಲು ಮಂತ ಹುಡ್ಕೊಂಡಾರ ಹೋಗೋಣ. ಮೊದಲು ಮಂತ ಹುಡ್ಕೊಂಡು ಹೋಗ್ತೀನಿ. ಮಂತವ್ ಬೇಡ. ಆ ಸ್ಕೂಲ್ ಪಾರಮ್ ಹತ್ರ ಹೋಗ್ತೀನಿ ಮೊದಲು. ಅವ್ನು ತೋಟದಲ್ಲೇ ಇರ್ತಾನೆ. ಇನ್ನೇನು ಸ್ಕೂಲ್ ಹತ್ರ ಇರ್ತಾನೆ ಸಾಮಾನ್ಯಕ್ಕೆ ಇದ್ರೆ ಅಲ್ಲೇ ಇರ್ತಾನೆ. ಮೊದಲು ಪಾರಮ್ ಹತ್ರ ನೀವು ಹೋಗೋಣ. ಅಕಸ್ಮಾತ್ ಏನಾದ್ರು ಸಿಗ್ಲಿಲ್ಲ ಅಂದರೆ ಮಂತ ಹೋಗ್ತೀನಿ. ಹಂಗೆ ಮಾಡಬೇಕು. ಟೈಮ್ ಇಲ್ಲ. ನನಗೆ ಬೇರೆ ಒಂದೇ ಉಸಿರಿಗೆ ನಡ್ಕೊಂಬಂದಿದ್ದಕ್ಕೂ ಅದಕ್ಕೂ ಕೆಳಗಡೆ ಮೇಲ್ಗಡೆ ಉಸಿರು ಬಿಡಂಗೆ ಆಗ್ತೈತೆ ಅತ್ಲಾಗಿ. ಏನಪ್ಪ ಮಾಡೋದು? ಈಗ ಹೋಗಿ ನಮ್ಮ ರಂಗಜ್ಜು ಮುಂದೆ ಹಿಂಗೆ ಹೇಳಿದ್ರೆ ಬಿಡ್ತಾನ ಅವನು? ಅಯ್ಯೋ 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 ಅಯ್ಯೋ, ಮೊದಲೇ ಕೋಪಿಷ್ಟ ಅವನು. ಎಷ್ಟಂತ ಅವನು ತಾಳ್ಮೆಯಿಂದ ಇರ್ತಾನೆ. ಇವರೆಲ್ಲ ಮಾಡ್ತಿರೋದು ನೋಡಿ ನೋಡಿ ಅವನಿಗೂ ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ಮನೇಲಿ ಬೇರೆ ಮಕ್ಕಳು ಬೇರೆ ಜಾಸ್ತಿ ಇದ್ದಾರೆ, ಅವನೇನು ಕಡಿಮೆ ಇದ್ದಾರ? ಈಗ ಅವನು ನಮ್ಮ ಬೋರಣ್ಣನ ಮಗ ರಾಜೇಶ ಇದ್ದಾನೆ, ಕುಮಾರಣ್ಣ ಇದ್ದಾನೆ, ರಮೇಶಪ್ಪ ಇದ್ದಾನೆ. ತಿರ್ಗಾ ಈಗ ಇವನ್ ಬೇರೆ ಬಂದ್ಬಿಟ್ಟಿದ್ದಾನೆ, ದಿಲೀಪ ಬೇರೆ ಬಂದ್ಬಿಟ್ಟಿದ್ದಾನೆ. ತಿರ್ಗಾ ಇವನ್ ಬೇರೆ ಬಂದಿದ್ದಾನೆ. ಈಗ ಗಜೇಂದ್ರ ಬೇರೆ ಇದ್ದಾನೆ. ಸುಮ್ಕೆ ಜಗಳ ಆಗ್ಬಿಡುತ್ತೆ. ಈ ಜಗಳ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಡ್ತೀನಿ. ಬೇಡ ಹೇಳೋದೆ ಬೇಡ. ಮಾತ್ರ ಒಳ್ಳೇದು ಮಾಡೋಣ ಅಷ್ಟೇ. ಮೊದಲು ಹೋಗಿ ಪರಮೇಶಿಗೆ ಮೀಟ್ ಹಾಕ್ತೀನಿ. ಅದ ನಮ್ಮ ಅಜ್ಜಿ ಹತ್ಲಾಗ ಹೋಗ್ತೈತಪ್ಪ. ತೋಟದ ಹತ್ರ ಹೋಗ್ಬಿಟ್ಟು ಆ ಸ್ಕೂಲಿಗೆ ಮೇವು ಕುಯ್ಕೊಂಬರ್ತೀನಿ ಅಂತ ಬಂದಿದ್ದು. ತಿರ್ಗಾ ಮನೆ ಕಡೆ ಎಲ್ಲ ಹೋಗ್ತಿರಂಗೈತೆ. ಅದೆಲ್ಲ ಹೋಗ್ತೈತಂತ ಕಾರಣ? ಏನ್ ಬಿಸ್ಲಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರ್ಗಾಡಕ್ಕೆ ಏನ್ ಖುಷಿ ಏನಪ್ಪ ನಮ್ಮ ಅಜ್ಜಿಂಗೆ? ಆರಾಮಾಗಿ ನೆರಳಲ್ಲಿ ಕೆಲಸ ಮಾಡ್ಕೊಂಡು ಮೇವು ಕುಯ್ಕೊಂಡು ಹೋಗೋಣ ಅನ್ನಂಗಿಲ್ಲ. ಎಲ್ಲ ಹೋಗ್ತೈತಂತ ಕಾರಣನಪ್ಪ. ನಾನ್ ಸಾಮಾನ್ಯಕ್ಕೆ ಮಂತವಿದ್ದೀನಂತ ಹೋಗ್ತೈತೋ ಏನೋ ಊಟ ಗೀಟ ಮಾಡ್ಕೊಂಡ್ ಬರೋದಕ್ಕೆ. ಇಷ್ಟು ಬಿಡದೆ ಹೊಟ್ಟೆ ಹಸ್ಬಿಟ್ಟೈತೆ ನಮ್ಮ ಅಜ್ಜಿಂಗೆ. ಅಲ್ಲ ಮಧ್ಯಾಹ್ನ ಊಟನೇ ಮಾಡೋಲ್ವಲ್ಲ. ಅದ್ ಯಾಕೆ ಹೋಗ್ತೈತೆ? ಈಗಳಜ್ಜ, ಅಜೋ ಎಲ್ಲಜ್ಜ ಹೋಗ್ತಿರೋದು? ಆಗಳ ನಮ್ಮ ಅಜ್ಜಿ ಬರೋ ಬಂದ್ಬಿಡ್ತಲ್ಲಪ್ಪ ಇವಾಗ. ಹೇಳೋಣ ನಮ್ಮ ಅಜ್ಜಿಗೆ. ಬೇಡ. ನಮ್ಮ ಅಜ್ಜಿಗೆ ಹೇಳಿ, ನಮ್ಮ ಅಜ್ಜಿ ಹೋಗ್ಬಿಟ್ಟು ಆ ಗೌರಮ್ಮನ ಮುಂದೆ ಹೇಳೋದ್ವಾ, ಗೌರಮ್ಮ ಮನೆಯವ್ರಿಗೆಲ್ಲ ಹೇಳೋದ್ವಾ. ಬೇಡ ಎಡವಟ್ಟಾಗ್ಬಿಡುತ್ತೆ, ಸುಮ್ಕಾಗ್ಬಿಡೋಣ. ಇವಳೆ ಇದ್ಯಾಕೆ ತೋಟದ ಹತ್ರ ಬಂದ? ಅಲ್ಲ ಕಣಜ್ಜೋ, ನಾನ್ ತೋಟದ ಹತ್ರ ಬರೋದಿರ್ಲಿ. ನೀನ್ ತಿರ್ಗಾ ತೋಟದ ತಾವಲಿಂದ ಮನೆ ಕಡೆ ಎಲ್ಲ ಹೋಗ್ತಿದ್ಯಾ ನೀನು? ಮಂತ ಹೋಗ್ತಿದ್ಯಾ? ಯಾಕೆ ಹಸ್ಗಳಿಗೆ ಮೇವು ಕುಯ್ಕೊಂಡ? ಹಸ್ಗಳಿಗೆ ಮೇವು ತಗೊಂಡೋಗಲ್ಲ ಮಂತವ. ನನ್ ಕೈಲಂತೂ ಆಗಲ್ ಕಣ ಸ್ವಾಮಿ. ನೀನು ಆ ಕಡೆಯಿಂದ ಈ ಕಡೆ ಬರೀ ಹರಟೆ ಹೊಡ್ಕೊಂಡು ತಿರ್ಗಾಡೋದೇ ಆಗೋಯ್ತಲ್ಲ ಇವತ್ತು. ಒಂದ್ ಕೆಲಸ ಮಾಡಿದ್ಯಾ ನೀನ್ ಇವತ್ತು? ಬೆಳಗಿಂದ ನಾನು ಏಟು ಅಂತ ಮಾಡೋಣ ಕೆಲ್ಸಗಳನ್ನ ಹೋಗತ್ಲಾಗಿ. ನನಗೂ ಸಾಕಾಗೋಗ್ಬಿಟ್ಟೈತೆ ಅತ್ಲಾಗಿ ನಿನ್ ಜೊತೆ ಬಡದಾಡಿ ಅತ್ಲಾಗಿ. ನಮ್ಮ ಅಜ್ಜಿದೊಳ್ಳೆ ಕಾಟ ಆಗೋಯ್ತಲ್ಲ ಇವಾಗ. ಇವಳೆ ನಿನ್ ದಮ್ಮಯ್ಯ ಅಂತ ಹಿಂಗಡೆ. ನನಗೆ ಇವಾಗ ಪುರ್ಸೊತ್ತಿಲ್ಲ ಕಣೆ. ಒಂದು ಅರ್ಧ ಗಂಟೆ ನನಗೆ ಸುಮ್ಮಕ್ಕೆ ತೆಪ್ಪೋಗಿ ಬಿಟ್ಬಿಡು ನನ್ನ ಪಾಡಿಗೆ. ನನಗೆ ನೀನು ಏನಾದರೂ ಬೈಕ. ನನಗೆ ಅರ್ಜೆಂಟ್ ಕೆಲಸ ಐತೆ, ಎಲ್ಲ ಹೋಗ್ಬೇಕು ನಾನು. ಆಗ ನಮ್ಮ ಅಜ್ಜಿಗೆ ಏನಾಯ್ತಂತ ಕಾರಣಪ್ಪ? ಹಿಂಗೆ ಯಾವತ್ತು ಇಲ್ದಿರೋರು ಒಂದೇ ಉಸಿರಿಗೆ ನಾನು ಇಷ್ಟೊಂದೆಲ್ಲ ಹೇಳ್ತಿದ್ರು ನನ್ನ ಮಾತು ಮೀರ್ಬಿಟ್ಟು ಹಿಂಗ್ ಹೋಗ್ತೈತೆ. ಏನಾಯ್ತಂತ ಕಾರಣಪ್ಪ? ಸುಮ್ಕೆ ಇವರು ಹಿಂಗೆಲ್ಲ ಹೋಗಲ್ಲ. ಏನಾಯ್ತು? ಯಾರಿಗಾರ ಏನಾರು ತೊಂದ್ರೆ ಗಿಂದ್ರೆ ಆಗೋಯ್ತಾ ಏನಪ್ಪ ಭಗವಂತ? ಇವ್ರು ನೋಡಿದ್ರೆ ಹಿಂಗ್ ಹೋಗ್ತಿದ್ದಾರೆ. ಫೋನ್ ಗಿನ್ ಮಾಡಿದ್ರೆ ಏನು? ನೋಡಂತಡಿ ವಿಚಾರಿಸ್ತೀನಿ. ಸುಮ್ಕೆ ಹಂಗೆ ಕಳಿಸ್ಬಿಟ್ರೆ ಮತ್ತೆ ನನ್ಗೆ ಹಂಗೆ ಮನ್ಸಲ್ ಕೊರಿತಿರುತ್ತೆ. ಇವಳೆ ಅಡ್ಡ ನಿನ್ಕೋಬೇಡ ಕಣೆ, ಬಿಡೆ ನನ್ನ ಜಾಗ, ನಾನು ಹೋಗ್ಬೇಕು. ನಿನ್ನಿಂದ ಒಳ್ಳೆ ಕತೆ ಆಗೋದ್ ಕಣೆ ಇವಾಗ. ಬಿಡು, ನಾನು ಹೋಗ್ಬೇಕು ಬಿಡು. ಅಲ್ಕಣಜ್ಜ, ಹೋಗೋದಿರ್ಲಿ. ಎಲ್ಲಿ ಹೋಗ್ತಿದ್ಯಾ? ಏನ್ ತೊಂದ್ರೆ ಆಯ್ತು ಹೇಳು. ನೀನ್ ಯಾವತ್ತು ನೀನು ಹಿಂಗೆ ನಾನ್ ಮುಂದ್ಗಡೆ ನಿಂತ್ಕೊಂಡ್ರು ನನಗೆ ಮಾತಾಡಿಸ್ತಾ ನೀನು ಹಿಂಗ್ ಹೋಗ ಮನುಷ್ಯನೇ ಅಲ್ಲ ನೀನು. ಏನಾಯ್ತಜ್ಜ? ಹುಡುಗಿಗೆ ಏನಾರು ತೊಂದ್ರೆ ಗಿಂದ್ರೆ ಆಯ್ತಾ? ಹುಡುಗರ್ಗೆ ಮಕ್ಳಿಗೆ ಏನಾರು ತೊಂದ್ರೆ ಏನಾರು ಆಯ್ತೇನ ಜೋ? ಹುಷಾರ್ ಇಲ್ದಂಗೆ ಏನಾರು ಆಗಿದಾರ ಏನು? ಫೋನ್ ಗಿನ್ ಮಾಡಿದ್ರ ಹುಡುಗರು? ಏನಾಯ್ತು? ಬಾಯ್ ಬಿಟ್ಟೆ ಜೋ, ನನ್ನ ಹೊಟ್ಟೆ ಉರ್ಸ್ಬಿಡು. ಒಳ್ಳೆ ಕತೆ ಆಗೋತ್ತಲ್ಲ. ಇವಳೆ ನಿನ್ ದಮ್ಮಯ್ಯ ಅಂತ ಬಿಟ್ಬಿಟ್ಟೆ. ನಾನು ಅರ್ಜೆಂಟಾಗಿ ಹೋಗ್ಬೇಕು.
ವಾ ಯಾರಿಗೂ ಏನೂ ಆಗಿಲ್ಲ ಕಣ, ಸುಮ್ಮಕ್ ಬಿಡೇ. ಲಕ್ಕಣಜ್ಜ ಅಲ್ಲ ನಾನ್ ನಿನ್ಗೆ ಕಳಿಸ್ಬಿಡ್ತೀನಿ, ಎಲ್ಲ ಕೆಲಸ ನಾನೇ ಮಾಡ್ಕೊಳ್ತೀನಿ. ನೀನ್ ಬಾಯ್ ಬಿಟ್ಟು ಹೇಳಜ್ಜ, ಯಾರಿಗೆ ಏನಾಯ್ತಂತ ಬಾಯ್ ಬಿಟ್ಟು ಹೇಳು. ಏನು ಹೇಳದಂಗ ನೀನು ಹಿಂಗೆ ಭಯದಿಂದ ನೀನು ಜೋರಾಗಿ ಹಿಂಗ್ ಹೋದ್ರೆ ನನಗೆ ಮಾತಾಡ್ಸಂಗೆ ನಾನು ಯಾರಿಗೆ ಏನಾಯ್ತಂತ ಅನ್ಕೊಳ್ಳೋಣ. ಅರ್ಧಂಬರ್ಧ ಹಿಂಗ್ ಹೇಳ್ಬಿಟ್ಟು ಒಂದೇ ಉಸಿರಿಗೆ ನೀನು ಓಡೋಗ್ತಿದ್ರೆ ನನಗೆ ಭಯ ಆಗಲ್ವೇನು ಹೇಳಜ್ಜ? ಸಮಾಧಾನ ಇರುತ್ತಾ ನನಗೆ? ಹೇಳ್ಬಿಡು ಏನಾಯ್ತಂತ ಬಾಯ್ ಬಿಟ್ಟು ಹೇಳ್ಬಿಟ್ಟು ಹೋದ್ರೆ ನನಗೂ ಒಳ್ಳೇದು ನಿನ್ಗೂ ಒಳ್ಳೇದು ನೋಡು. ಇಲ್ಲ ಅಂದ್ರೆ ನಿನಗೆ ಯಾವ್ದೇ ಕಾರಣಕ್ಕೂ ಇಲ್ಲಿಂದ ಕಳ್ಸಲ್ಲ. ಹೋಗಿ ನಾನು ನನ್ನ ಗ್ಯಾಚಾರಕ್ಕೆ ನಿನ್ ಕೈಲಿ ಸಿಗಾಕೊಂಡ್ಬಿಟ್ನಲ್ಲ ಇವತ್ತು ಅನ್ಯಾಯವಾಗಿ. ಎಂತ ಕೆಲಸ ಆಗೋಯ್ತು. ಇವಳೆ ಏನಿಲ್ಲ ಕಣೆ, ಅದೇ ಕಣೆ ಈಗ ನಮ್ಮ ಸಾವುಕಾರನ ಹತ್ರ ಅವನು ನಮ್ಮ ಸಾವುಕಾರ ದೊಡ್ಡ ಮಗ ಇದ್ದಾನಲ್ಲ ಗಜೇಂದ್ರಂಗೆ ಹೊಲ ಪಾಲ್ ಮಾಡಿಕೊಟ್ಟು ಅಲ್ಲಿ ಕೊಟ್ರಲ್ಲಿ ಆ ಹೊಲದಲ್ಲಿ ಬೋರಿಂಗ್ ಲಾರಿಂದು ಪಾಯಿಂಟ್ ಎಲ್ಲ ಮಾಡಿಸ್ಬಿಟ್ಟು ಅಲ್ಲೇ ಬೋರ್ ಕೊರಿಸ್ತಿದ್ದಾರೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬೋರಿಂಗ್ ಲಾರಿ ಬರುತ್ತೆ. ಅದಕ್ಕೆ ನಿನ್ನೆ ನಮ್ಮ ಪರಮೇಶಿ ಕೈಲಿ ಎಲ್ಲ ಪಾಯಿಂಟ್ ಎಲ್ಲ ಮಾಡಿಸಿದ್ರು. ನಾನು ಹಿಂಗೆ ನಮ್ಮ ಹೊಲದ ಕಡೆ ಅದೇ ನಾನು ತೆಂಗಿನ ಸಸಿಗಳು ಹಾಕಿದ್ದೀನಿ ನೋಡು, ಆ ಕಡೆ ಅಡ್ಡಾಡ್ಕೊಂಬರೋದಂತ ಹೋಗ್ತಿದ್ದೆ ಕಣೆ ಇವಳೆ. ಅಷ್ಟರಲ್ಲಿ ಇವನು ಲೆಕ್ಕಾಚಾರಿನೂ ಆ ಸಾವುಕಾರ ಬಾಮೈದ ಇದ್ದ ನೋಡು, ಆ ಸಾವುಕಾರ ಬಾಮೈದ ಲೆಕ್ಕಾಚಾರಿ ಇಬ್ರು ಸೇರ್ಕೊಂಡ್ಬಿಟ್ಟು ಆ ಪಾಯಿಂಟು ಕಲ್ಲು ನೆಟ್ಟಿದಾರಲ್ಲೇ ಪಾಯಿಂಟಿನ ಜಾಗ ಅದನ್ನ ತೆಗೆದ್ಬಿಟ್ಟು ಬೇರೆ ಕಡೆ ನೆಡ್ತಿದ್ದಾರೆ ಕಣೆ. ನೋಡ್ಕೊಂಡು ನಾನು ಈಗ ರಂಗಜ್ಜಂಗೆ ಹೇಳೋಣಂತ ಹೋದ್ರೆ ಆ ರಂಗಜ್ಜ ಸುಮ್ಮನೆ ಜಗಳ ಮಾಡಕ್ಕೆ ಹೋಗ್ತಾನೆ ಅವ್ರ ಮೇಲೆ. ಅದಕ್ಕೆ ಏನು ಹೇಳೋದು ಬೇಡ, ರಂಗಜ್ಜಂಗೆ ಪರಮೇಶಿ ಕರ್ಕೊಂಡು ಹೋಗ್ಬಿಟ್ಟು ತಿರ್ಗಾ ಪಾಯಿಂಟ್ ಮಾಡಿಸ್ಬಿಟ್ಟು ಕರೆಕ್ಟಾಗಿ ನೋಡಿಸ್ಬಿಟ್ಟು ಪಾಯಿಂಟ್ ಮಾಡಿಸಿ ಬೋರ್ ಕೊಡ್ಸೋಣಂತ. ಸುಮ್ಮನೆ ಈಗ ಹೇಳಿದ್ರೆ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡ್ಬಿಡ್ತಾರೆ, ಮನೇಲಿ ಶುಭ ಕಾರ್ಯ ನಡೀತೈತೆ. ಹಂಗಾಗಿ ನಾನು ಎಲ್ಲ ಕಡೆ ಯೋಚನೆ ಮಾಡಿಬಿಟ್ಟು ಹೋಗಿ ಪರಮೇಶಿ ಕರ್ಕೊಂಬರೋಣಂತ ಹೋಗ್ತೀನಿ ಕಣೆ ಇವಳೆ. ಅದಕ್ಕೆ ಕಣೆ ಒಂದಿಟ್ಟು ದಾರಿ ಬಿಡೆ ಹೋಗ್ತೀನಿ ಬೇಗ. ಅಯ್ಯೋ ದೇವ್ರೆ, ಇಂಥ ಕೆಲಸ ಮಾಡಿದಾರೆ ನಜ್ಜ. ಯಾಕಜ್ಜ ಸಾವುಕಾರಿಗೆ ಇಂಥ ಬುದ್ಧಿ ಬರುತ್ತೆ, ಇಂಥ ದುರಾಲೋಚನೆ ಯಾಕೆ ಬರುತ್ತೆ? ಅಯ್ಯೋ 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 ಅಯ್ಯೋ. ಅಲ್ಲ ಮಗ ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಅವ್ರ ಅಮ್ಮ ಓದಿಸಿ ಬರ್ಸಿ ಏನೋ ಒಂದು ಆ ರಂಗಜ್ಜ ಪಾಪ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ನೆಲೆ ಇರ್ಲಿ ಅಂತ ಮನೆ ಎಲ್ಲ ಇಸ್ಕೊಟ್ಟು ಹೊಲ ಎಲ್ಲ ಇಸ್ಕೊಟ್ಟು ಪಾಲೆಲ್ಲ ಮಾಡಿಸಿ ಏನೋ ಒಂದ್ ಜೀವನ ಮಾಡ್ಕೊಳ್ಳಿ ಅತ್ಲಾಗಿ ಮಕ್ಳು ಅಂತ ಏನೋ ಒಂದ್ ಆಸೆಯಿಂದ ಏನೋ ಒಂದ್ ಒಳ್ಳೇದಾಗ್ಲಿ ಅಂತ ಮಾಡಕ್ ಹೋದ್ರೆ ಇವ್ರು ನೋಡಜ್ಜ ಎಂತ ದುರಾಲೋಚನೆ ಮಾಡಕ್ ಹೋಗಿದ್ದಾರೆ. ಅಯ್ಯೋ 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 ದೇವ್ರೆ, ನಮ್ಮೂರಲ್ಲಿ ಮಾತ್ರ ಬಹಳ ಕಷ್ಟ ಕಣಜ್ಜ. ಇಂಥ ಸಾವುಕಾರ ಇದ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಎಲ್ಲ. ಅವ್ರ ಬಾಮೈದ ಇದ್ದ ನೋಡು, ಅವಂದೇ ಯಾರದ ಕುತಂತ್ರ ಅವಂದು. ಅವನ ಸಾಮಾನುದನಲ್ಲ ಅವನು. ಕಾಣಿಸ್ತಾನೆ ಬಲು ಚೆನ್ನಾಗಿ ಒಳ್ಳೆವನ ಕಾಣಿಸ್ತಾನ ಅವ್ನು ನಿಂಗಣ್ಣ. ಅವನು ಬಹಳ ಬುದ್ಧಿ ಕಲ್ತು ಬಿಟ್ಟಿದ್ದಾನ ಕಣಿ ಹೇಳು. ಈಗ ಏನ್ ಮಾಡ್ತೀಯ? ನೀನ್ ಮಾಡ್ತಿರೋದೇ ಒಳ್ಳೆ ಕೆಲ್ಸ. ಈಗ ಹೋಗ್ಬಿಟ್ಟು ಈ ರಂಗಜ್ಜಾರ ಮನೆಯವ್ರಿಗೋ ಗೌರಜ್ಜಿಗೂ ಹೇಳ್ಬಿಟ್ರೆ ಮತ್ತೆ ಏನಿಲ್ಲ, ಮತ್ತೆ ಸುಮ್ನೆ ಜಗಳ ಮಾಡ್ತಾರೆ. ಬೇಡ ಬೇಡ ಬೇಡ, ಜಗಳ ಮಾಡೋದಂತೂ ಬೇಡವೇ ಬೇಡ ಕಣಜ್ಜ, ಒಳ್ಳೇದಲ್ಲ. ಇಬ್ರು ಮೊದ್ಲೇ ಒಬ್ರಿಗೊಬ್ರು ಆಗಲ್ಲ. ಬೇಡವೇ ಬೇಡ ಕಣ್, ಸುಮ್ಕಿರುವ. ಹೋಗು ಆ ಪರಮೇಶಿ ಕರ್ಕೊಂಬ, ಹೋಗು ಬೇಗ ಹೋಗು. ಸುಧಾರ್ಸ್ಕೊಂಡೆ ಹೋಗು. ನೋಡೋಣ ಭಗವಂತ ಇದ್ದಾನ್ ಕಣ್, ಹೋಗು. ತಾಯಿ ನಮ್ಮವ್ವ ಕರಿಯಮ್ಮ ಇದ್ದಾಳೆ, ಒಳ್ಳೇದ್ ಮಾಡೇ ಮಾಡ್ತಾಳೆ. ಹೋಗು, ಏನ್ ಯೋಚನೆ ಮಾಡಬೇಡ, ಒಳ್ಳೆಯವ್ರಿಗೆ ಒಳ್ಳೇದೇನೆ ಆಗುತ್ತೆ. ಕಣೆ ಇವಳೆ, ಅದಕ್ಕೆ ಕಣೆ ಬೇಗ ಹೋಗ್ತಿದ್ದೀನಿ ಇವಳೆ. ಇನ್ನೊಂದು ವಿಚಾರ ನಿನಗೆ ಹೇಳೋದು ಮರೆತುಬಿಟ್ಟೆ. ಮತ್ತೆ ನೀನು ನಮ್ಮ ಗೌರಜ್ಜಿ ಕೈಲಿ ಏನಾರು ಹೇಳಿಗಿಳಿಯ ಮತ್ತೆ. ಗೌರಜ್ಜಿ ಮುಂದೆ ಏನು ಹೇಳಕ್ ಹೋಗ್ಬೇಡ, ಸರಿನಾ? ಬಾಯ್ ಬಿಡ್ಬೇಡ. ಇಲ್ಲಿ ಕಣ್ ಹೋಗದ, ನಾನೇನು ಕೇಳಕ್ ಹೋಗೋಣ. ಮೊದ್ಲು ಹೋಗಿ ಪರಮೇಶಿ ಕರ್ಕೊಂಬ ಒಳಗಿಲ್ಲಿ. ಲಾರಿ ಬೇರೆ ಬೇಗ ಬರುತ್ತಂತ ಬೇರೆ ಹೇಳ್ತಿದ್ಯಾ, ಮತ್ತೆ ಸುಮ್ಕೆ ಎಡವಟ್ಟಾದತ್ತು. ಒಳಗ್ ಬೇಗ ಕರ್ಕೊಂಬ. ಯಪ್ಪ ಏನ್ ಬಿಸ್ಲೈತೆ. ಹಂಗೆ ಆಚೆ ಕಡೆ ಓಡಾಡಕ್ ಆಗಲ್ವಲ್ಲಪ್ಪೋ, ನಿಗಿ ಅಂತ ಉರಿತೈತೆ. ಶಂಕರಾಜ್ ಐತೆ, ಶಂಕರಾಜ್ ತೋಟದಲ್ಲಿ ಹೋಗ್ಬಿಟ್ಟು ಒಂದ್ ಎಳ್ನೀರ್ ಕಿತ್ಕೊಂಡು ಕುಡಿಯೋದೆ ಇವಾಗ. ಯೋ ಶಂಕರಾಜು, ಎಲ್ಲಿ ಹೋಗ್ತಿದ್ಯಾ? ಬಾಯ್ಲಿ ಬಾರಜು, ಒಂದೆರಡು ಎಳ್ನೀರಾರ ಕುಯ್ಕೊಡು ಬಾರಜ್ಜ. ಇಲ್ಲಿ ಕೊಚ್ಕೊಡಿ, ಇಲ್ಲಿ ನೀರು ಕುಡಿತೀನಿ ಎಳ್ನೀರು. ಯಪ್ಪ ಸಿಕ್ಕಾಬಟ್ಟೆ ಬಾಯರ್ಸೈತ್, ಬಾರಜ್ಜ ಇಲ್ಲಿ. ಅಗಳಜ್ಜು, ಒಳ್ಳೆ ನಿಮ್ ಅದೃಷ್ಟ ಚೆನ್ನಾಗೈತೆ. ಕೊಡೋ ಬೇಗ. ನೀವು ನಮ್ಮ ಪರಮೇಶಿ ಇಲ್ಲೇ ಬಂದ ನೋಡು, ಅವನೇ ಹುಡ್ಕೊಂಡ್ ಬಂದವ್. ಪರಮೇಶಿ ಯಪ್ಪ ದೇವ್ರು ಬಂದ ಕಣೋ ನೀನು. ಒಳ್ಳೆ ಟೈಮಿಗೆ ಬಂದೆ ಕಳ್ಳ. ಈಟೊತ್ತವರೆಗೂ ನಿಂದೇ ಯೋಚನೆ ಮಾಡ್ತಿದ್ದು ಕಳ್ಳ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದು. ಎಲ್ಲಿದೆಯೋ ಏನೋ, ಎಲ್ಲಿ ಹುಡ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ನೋಡಿದ್ರೆ ನೀನೇ ಬಂದೆ ಕಳ್ಳ ಪರಮೇಶಿ. ಎಳ್ನೀರು ಕುಡಿಯೋದೇನು? ನಿನಗೆ ಚಿಕನ್ ಬಿರಿಯಾನಿ ತಿನ್ನಿಸ್ಬಿಡ್ತೀನಿ ಕಳ್ಳ ಇವತ್ತು ಸಾಯಂಕಾಲ. ಬಾಯಿಲಿ ಮೊದಲು ನಮ್ಮ ಇವಂದು ಗಜೇಂದ್ರಂದು ಹೊಲತ್ತ ಹೋಗ್ಬರೋ ಬಾರ್ಲ ಇಲ್ಲಿ ಬೇಗ ರಪ್ಪನ. ಇದೇನಪ್ಪ ಇದು ಮ್ಯಾಟ್ರ್? ಯಾಕೋ ಸೀರಿಯಸ್ ಆಗಿದ್ದಂಗ ಐತಲ್ಲ. ಅಲ್ಲ, ನಮ್ ಶಂಕರಾಜ್ ಇದ್ದಿದ್ದು ಎಳ್ನೀರಿಂದ ಡೈರೆಕ್ಟ್ ಆಗಿ ಚಿಕನ್ ಬಿರಿಯಾನಿಗೆ ಹೋಗ್ಬಿಡ್ತಲ್ಲ. ಚಿಕನ್ ಬಿರಿಯಾನಿ ಬೇಡ, ಮಟನ್ ಬಿರಿಯಾನಿ ಬೇಕು ಅಂತ ಹೇಳ್ತೀನಿ ಇವಾಗ. ಈಗಳಜ್ಜ ಶಂಕರಾಜ ಬರ್ತೀನಿ, ಬರಲ್ಲ ಅಂತ ಏನಿಲ್ಲ. ಮಟನ್ ಬಿರಿಯಾನಿ ಕೊಡಿಸ್ತೀಯ ಹಂಗಾರೆ ನನಗೆ? ಈಗಳಲ್ಲ ನೋಡ್ಲಿ, ನನಗ್ ಬರ್ತಾ ಇರೋ ಕೋಪಕ್ಕೆ ಪರಮೇಶಿ ಏರಿಕ್ ಬಿಡ್ತೀನಿ ಇವಾಗ. ಅಲ್ಲ ಕಣ ಶಂಕರಾಜ, ಅಲ್ಲ
ಏನಾಯ್ತಂತ ಹೇಳು. ಚಿಕನ್ ಬಿರಿಯಾನಿ ಕೊಡ್ಸುವಂತೆ ಮಟನ್ ಬಿರಿಯಾನಿನೇ ಏನಾಯ್ತು ಹೇಳಜ್ಜ ಇವಾಗ. ಅಲ್ಲ ಕಣಜ್ಜ, ಯಾಕೆ ಹೋಗಣ ಈಗ ರಂಗಜ್ಜಾರ್ ಹೋಲತ್ತವ, ಏನಂತದ್ ಕೆಲಸ ಆಯ್ತು ಇವಾಗ? ನಿನ್ನೆ ಹೋಗ್ಬಿಟ್ಟು ನಮ್ ಗಜೇಂದ್ರ ಹೋಲತ್ತವ ಹೋಗ್ಬಿಟ್ಟು ಪಾಯಿಂಟ್ ಎಲ್ಲ ಮಾಡಿ ಬಂದ್ವಲ್ಲ, ಇನ್ನೇನ್ ಕೆಲಸ ಆಯ್ತು ಅಲ್ಲಿ? ಲಾರಿ ಬಂತ, ಬೋರಿಂಗ್ ಲಾರಿ ಬಂತ? ಬೋರಿಂಗ್ ಲಾರಿ ಬಂದ್ರೆ ಕೊರಿತಿರ್ಲಿ ಕಣಿ, ಹೇಳು ಹೋಗನಂತೆ. ನೀರ್ ಸಿಕ್ಕೇ ಸಿಗುತ್ತೆ, ನೀನ್ ಯೋಚನೆ ಮಾಡ್ಬೇಡ, ನಡಿ ಅಜ್ಜ. ವಾ ಹಂಗಲ್ ಕಳ್ಳ ಪಾಪ ಪರಮೇಶಿ, ನೀರು ಸಿಕ್ಕೇ ಸಿಗುತ್ತೆ ಗೊತ್ತು. ಒಂದು ಎಡವಟ್ಟಾಗಿ ಹೋಗ್ಬಿಟ್ಟೈತೆ ಕಳ್ಳ ಪರಮೇಶಿ, ಏನು ಗೊತ್ತಲ್ಲ. ಅದೇ ಕಣೋ, ಇವನು ನಮ್ಮ ಸಾವುಕಾರ ಬಾಮೈದ ಸೇರ್ಕೊಂಡ್ಬಿಟ್ಟು ನಿಂಗಣ್ಣ, ಬಾಮೈದ ನಿಂಗಣ್ಣ ಮತ್ತೆ ಇವ್ನು ನಮ್ಮ ಲೆಕ್ಕಾಚಾರಿ, ಸಾವುಕಾರ ಲೆಕ್ಕಾಚಾರಿ ಇಬ್ರು ಸೇರ್ಕೊಂಡ್ಬಿಟ್ಟು ಆ ಗಜೇಂದ್ರ ಮೇಲಿಂದ ಹೊಟ್ಟೆ ಕಿಚ್ಚಿಂದ ಹೋಗ್ಬಿಟ್ಟು ಆ ಪಾಯಿಂಟು, ನೀನು ಮಾಡಿದ್ದಲ್ಲ ಪಾಯಿಂಟು, ಆ ಕಲ್ಲಿಟ್ಟಿದ್ದಲ್ಲಪ್ಪ, ಆ ಜಾಗ ಬದಲಾಯಿಸಿ ಬಂದ್ಬಿಟ್ರು ಕಳ್ಳ. ನಾನೇ ಕಣ್ಣಾರ ನೋಡ್ದೆ ಕಣೋ. ಅದಕ್ಕೆ ನಿನಗೆ ಹುಡ್ಕೊಂಬಂದೆ ಕಣ, ಬೇಗ ಹೋಗ್ಬಿಟ್ಟು ಆ ಪಾಯಿಂಟು ಚೇಂಜ್ ಮಾಡಿಬಿಡೋದಂತ. ಕರೆಕ್ಟಾಗಿ ನಿಂತವಳದೇನೋ ಪಾಯಿಂಟ್ ಮಾಡಿಸ್ಬಿಟ್ಟು ಬೇಗ ಚೇಂಜ್ ಮಾಡಿಬಿಡೋದಂತ ಹುಡುಕಾಡ್ತಿದ್ದೀನಿ ಅವಾಗ್ಲಿಂದ. ನಾನು ನೀನು ನೋಡಿದ್ರೆ ಚಿಕನ್ ಬಿರಿಯಾನಿ ಬೇಕು, ಮಟನ್ ಬಿರಿಯಾನಿ ಬೇಕು ಅಂತ ಇಲ್ಲಿ ಆಟ ಮಾಡ್ಕೊಂಡು ನಿಂತಿದ್ಯಾ. ಬಾರ್ಲಾ ಪರಮೇಶಿ, ಬೇಗ ಹೋಗನ್ ಬಾರೋ. ಇದೇನಾದ್ರು ಹಿಂಗೆ ಹೇಳ್ತಿದ್ಯಾ ಶಂಕರಾಜ ನೀನು? ನಾನ್ ಪಾಯಿಂಟ್ ಮಾಡಿರೋದು ಜಾಗ ಬದಲಾಯಿಸಿದಾರ? ಮಾಡ್ತಾರ ಕಣ್ ಬಿಡು. ಆ ಸಾವುಕಾರ ಮನೆಯವ್ರ ಕಡಿಮಿನ ಪುಕ್ಸಾಟೆ ಅನ್ಕೊಂಡಿದ್ಯಾ ಅವರು? ನನಗ್ ಗೊತ್ತಿತ್ತು, ನನಗ್ ಮೊದ್ಲೇ ಗೊತ್ತಿತ್ತು, ಅದಕ್ಕೆ ನಿಮಗ್ ಬಡ್ಕೊಂಡಿದ್ದು. ಪಾಯಿಂಟ್ ಮಾಡಿದ ತಕ್ಷಣ ಅರ್ಧ ಗಂಟೆಲೆ ಆ ರಂಗಜ್ಜುಂಗೆ ಲಾರಿ ಕರೆದ್ಬಿಟ್ಟು ಬೋರ್ ಕೊರ್ಸಜ್ಜ ಅಂತ ಹೇಳಿದ್ರೆ ನಾಳೆ ನಾಡ್ದು ಅನ್ಕೊಂಡು ನೆನ್ನೆ ಪಾಯಿಂಟ್ ಮಾಡಿರೋದು ಇವತ್ತು ಕರಿಸ್ತೈತ ಅವಜ್ಜ. ಹೋಗತ್ಲಾಗಿ ಅಲ್ಲ ಕಣಜ, ಒಡಗಜ್ಜ ಶಂಕರಜ್ಜ, ನಾನ್ ಬೇರೆ ಕಾಯಿ ತಗೊಂಬರಿಲ್ಲ, ತೆಂಗಿನಕಾಯಿ ಒಡಗು. ತೋಟದ ಮಂದಿ ಹೋಗ್ಬಿಟ್ಟು ತೆಂಗಿನಕಾಯಿ ಸುಲ್ಕೊಂಡು ರಪ್ಪನ್ ಬಾ ಒಡಗಿಲ್ಲಿ ಪಾಯಿಂಟ್ ಮಾಡೋಣ ಬೇಗ. ಎಂತ ಕೆಲಸ ಮಾಡಿದಾರೆ ಥೋ ಒಡಗಜ್ಜು ಶಂಕರಜ್ಜು. ಪಾಪ ಆ ಗಜೇಂದ್ರ ಏನ ಪಾಪ ಮಗ, ಇವಾಗಿಂದನು ಬೆಳಿತಿರೋ ಹುಡುಗ ಅವನು. ಮೊದ್ಲೇನೆ ಅವನಿಗೆ ನಿರಾಸೆ ಆಗೋಗ್ಬಿಟ್ರೆ ಏನಜ್ಜ ಶಂಕರಜ್ಜ, ನಡಿಯಜ್ಜ ಬೇಗ ಹೋಗ್ಬಿಟ್ಟು ಪಾಯಿಂಟ್ ಮಾಡ್ಬಿಡೋಣ. ಅಲ್ಲ ರಂಗಂಜಿಗೆ ಹೇಳ್ಬಿಟ್ಟು ಮಕ್ ಮುಗ್ಸೋದಲ್ವಾ, ಸಾವುಕಾರಿಗೆ ಹೇಳ್ಬಿಟ್ಟು ಸಾವುಕಾರ ಮೇಲೆ ಇನ್ನು ನೀನು ಇಲ್ಲಿ ನನ್ ಮುಂದೆ ಬಂದಿದ್ಯಾ ಮಕ್ ಮುಗಿಯೋದಲ್ವಾ? ನಡಿ ಹೋಗೋಣ, ಮೊದ್ಲು ರಂಗಜ್ಜಿಗೆ ಹೇಳೋಣ ಐತೆ ಅವ್ರಿಗೆ ಇವತ್ತು. ಪಾಪ ಈಗಳೆಲ್ಲ ಪರಮೇಶಿ, ನಿನ್ಗೊಂದು ಮಾತು ಹೇಳ್ತೀನಿ. ಹೋಗ್ಬಿಟ್ಟು ಆ ಸಾವುಕಾರರ ಮೇಲೆ ಚಾಡಿ ಹೇಳೋದೇ ನನಗೆ ದೊಡ್ಡದೇನಲ್ಲ ರಂಗಜ್ಜುಗೆ. ಆದ್ರೆ ಈಗ ದೊಡ್ಡ ಜಗಳ ಆಗ್ಬಿಡುತ್ತೆ ಕಳ್ಳ ಪರಮೇಶಿ. ಮನೇಲಿ ಹುಡುಗರು ಮಕ್ಕಳು ಬೇರೆ ಜಾಸ್ತಿ ಇದ್ದಾರೆ, ಸುಮ್ಕೆ ಒಬ್ರಿಗೊಬ್ರಿಗೆ ಮೊದಲೇ ಆಗ್ತಿಲ್ಲ. ಜಗಳ ಆಗೋದಕ್ಕೆ ನಾವೇ ಕಾರಣ ಆಗೋಗ್ಬಿಡ್ತು ಕಳ್ಳ ಪರಮೇಶಿ. ಹಂಗಾಗಿ ಬಹಳ ತಾಳ್ಮೆಯಿಂದ ನಾನು ಯೋಚನೆ ಮಾಡಿಬಿಟ್ಟು ಬಂದಿದ್ದೀನಿ. ನಮ್ಗೆ ಏನಾಗಬೇಕಾಯ್ತೆ, ಒಟ್ಟಲ್ಲಿ ಬೋರಲ್ಲಿ ಅವ್ರಿಗೆ ನೀರು ಸಿಗಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಆಟೆ ಅಲ್ವಾ? ಆಮೇಲಿಂದ ಏನಿದ್ರು ನೋಡ್ಕೊಳ್ಳೋಣಂತೆ. ಇವಾಗ ಮಾತಾಡೋ ಅಷ್ಟು ಜಗಳ ಆಡೋ ಅಷ್ಟು ಪುರ್ಸತ್ತಿಲ್ಲ ಕಳ್ಳ ಪರಮೇಶಿ. ಬಾರ್ಲ ಹೋಗೋಣ ಬೇಗ. ಬಾರ್ ಶಂಕರಜ್ಜ, ಹೋಗನ್ ಕಣ್ ಬಾ. ಹೋಗತ್ಲಾಗಿ ಏನ್ ಜನ ಇವರು. ಬಹಳ ಕಷ್ಟ ಆಗುತ್ ಕಣ್ ಶಂಕರಜ್ಜ, ಹಿಂಗಾದ್ರೆ ಇವ್ರೆಲ್ಲಾರು ಏನ್ ಬುದ್ಧಿ ಕಲ್ತಾರ ಇವ್ರೆಲ್ಲಾರು. ತಾಯಿ ನಮ್ಮವ್ವ ಕರಿಯಮ್ಮ ತಾಯಿ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ಲಿ ಕಣವ. ಅವರು ಇಂತ ಎಲ್ಲ ಮೋಸ ಮಾಡಿದಾರಲ್ಲ ಅವರು ಸಾವುಕಾರ ಮನೆಯವರು. ಅನ್ಯಾಯ ಆಗದಕ್ ಬಿಡ್ಬೇಡ ಕಣ್ ತಾಯಿ. ಆ ಪಾಪ ನಮ್ ಗಜೇಂದ್ರ ಇವಾಗಿನ ಊರಿಗೆ ಬಂದಿದ್ದಾನೆ, ಅವರಿಗೆ ಬೇಜಾರ್ ಮಾಡಿಸ್ಬೇಡ ಕಣವ. ಪಾಪ ಮಕ್ಳು, ಬೆಳೆಯೋ ಮಕ್ಳು, ಅವ್ರಿಗೆ ಒಳ್ಳೇದಾಗಂಗ್ ಮಾಡ್ತಾಯಿ. ಪಾಪ ಹೆಂಗ ಲಾರಿ ಬಂದ್ಬಿಡ್ತು ಕಳ್ಳ. ಅದ್ಯಾಕಲ್ಲ ಅಲ್ಲೊಂದ್ ಸ್ವಲ್ಪ ತಡ ಮಾಡ್ಕೊಂಡ್ ಬಂದೆ, ಯಾಕೆ ಏನಾಯ್ತು? ಲಾರಿ ಎಲ್ಲ ಕರೆಕ್ಟ್ ಆಗಿ ಐತೆ, ಸೀದಾ ಕರ್ಕೊಂಡ್ ಬರ್ಬೋದಿತ್ತು ಲಾರಿನ. ಏನ್ ಎಡವಟ್ ಆಯ್ತಲ್ಲ ಪಾಪ, ಅಲ್ಲಿ ಒಂದ್ 5 ನಿಮಿಷ 10 ನಿಮಿಷ ಅಲ್ಲೇ ನಿಲ್ಸ್ಕೊಂಡ್ಬಿಟ್ಟಿದ್ದೆ. ನಿಲ್ಕಡಪ್ಪ, ಅಲ್ಲಿ ಬರ್ಬೇಕಾದ್ರೇನೆ ಅಲ್ಲಿ ಅವರು ಇನ್ನೇನು ದೊಡ್ಡಪ್ಪ ಅವರು ನೀರ್ ಬಿಟ್ಟಿದ್ರು. ಅಲ್ಲಿ ಸಿಕ್ಕಾಪಟ್ಟೆ ನೀರ್ ಬೇರೆ ಬಿಟ್ಟಿದ್ರು. ಗಾಡಿ ಚಕ್ರ ಏನಾದ್ರು ಉಣ್ಕೊಂಡ್ಬಿಟ್ರೆ ಮತ್ತೆ ಹಂಗಾಗಿ ಒಂದ್ ಸ್ವಲ್ಪ ನಿಧಾನಕ್ಕೆ ಅಲ್ಲ ಹಾಸಿನೇ ಸ್ವಲ್ಪ ಕ್ರಾಸ್ ಹೊಡ್ಕೊಂಡು ಸೈಡ್ ಎಲ್ಲ ಕರ್ಕೊಂಬಂದೆ ಕಣಪ್ಪ. ಸುಮ್ಮನೆ ಆಮೇಲೆ ಗಾಡಿ ಟೈರ್ ಏನಾರು ಚಕ್ರ ಏನಾರು ಉಣ್ಕೊಂಡು ಮತ್ತೆ ಎಡವಟ್ಟಾದತ್ತು ಅಂತ. ಬಿಡತ್ಲಾಗಿ ಒಳ್ಳೆ ಉತ್ತಮ ಅದೇ ಕೆಲಸ ಮಾಡಿದ್ಯಾ ಹಂಗಾರೆ. ಸರಿ ಆಯ್ತು. ಇವನ್ ಗಜೇಂದ್ರ ಹತ್ಲಾಗ ಹೋದ, ನಿಮ್ಮ ಮಮ್ಮಿ ಹತ್ಲಾಗ ಹೋಯ್ತು, ಪೂಜೆ ಮಾಡಿಬಿಟ್ಟು ಅತ್ಲಾಗಿ ಆ ಪಾಯಿಂಟ್ ಎಲ್ಲ ಐತೆ ಎಲ್ಲಿ ನಿಲ್ಲಿಸ್ಬಿಟ್ಟು ಕರೆಕ್ಟಾಗಿ ಪಾಯಿಂಟ್ ಮಾಡಿರತ್ತವ ಅತ್ಲಾಗಿ ಅವ್ರ ಕೆಲಸ ಶುರು ಮಾಡ್ಕೊಳ್ಳಿ ಅತ್ಲಾಗಿ. ಶಂಕರಜ್ಜ, ಇದೇನಜ್ಜ ಅದ ಬಂದ್ ನಿಂತಿದ್ರ ಲಾರಿನೂ ಬಂದ್ಬಿಟ್ಟೈತಲ್ಲ ಅಜ್ಜ, ಏನಜ್ಜ ಮಾಡೋದಿವಾಗ? ಹೋಗತ್ಲಾಗಿ ಒಳ್ಳೆ ಎಡವಟ್ಟಾಗುತ್ತಲ್ಲ ಜೋ ಶಂಕರಜ್ಜ. ಬರೋದು ಬಂದೆ ನೀನೊಂದ್ ಸ್ವಲ್ಪ, ನೀನೊಂದು ಅರ್ಧ ಗಂಟೆ ಮುಂಚೆನಾದ್ರೂ ಬರೋದಲ್ವೇನ ಜೋ? ಏನಜ್ಜ ಮಾಡೋದಿವಾಗ? ಅಲ್ಲೇ ಲಾರಿ ಬಂದ್ ನಿಂತೈತೆ. ಈಗ ರಂಗಜ್ಜಂಗೆ ಹೇಳಿದ್ರೆ ಸುಮ್ನೆ ಜಗಳ ಆಗೋಗ್ಬಿಡುತ್ತೆ. ಪಾಯಿಂಟ್ ಬೇರೆದ್ ಮಾಡ್ತೀನಿ ಕಣಜ್ಜ ಅಂತ ಹೇಳಿದ್ರೆ ಏನಾರ ತಿಳ್ಕೊಂಡ್ರೆ ಏನ್ ಮಾಡೋಣ? ನನಗೆ ಒಂದು ಗೊತ್ತಾಗ್ತಿಲ್ಲ ಕಣಪ್ಪ. ನೀನೇ ಅತ್ಲಾಗ ಏನಾದ್ರು ಒಂದು ಹೇಳು. ಏನ್ ಮಾಡ್ತೀಯ ನೋಡು, ಎಲ್ಲ ನಿನಗ್ ಬಿಟ್ಬಿಟ್ಟಿದೀನಿ. ಪರಮೇಶಿ, ಎಲ್ಲ ಮಾಡೋದು ಇವಾಗ ಒಳ್ಳೆ ಕತೆ ಆಗೋಯ್ತಲ್ಲ ಇವಾಗ. ಎಂತ ಎಡವಟ್ಟಾಗೋಯ್ತು ಇವಾಗ ಎಲ್ಲ ಮಾಡೋದು. ನನ್ಗಂತೂ ದಿಕ್ಕೆ ತೋರಿಸ್ತಿಲ್ಲ ಕಳ್ಳ. ನೀನೇ ಏನಾದ್ರು ಒಂದು ಐಡಿಯಾ ಹೇಳ. ಎಲ್ಲ ಮಾಡೋದು ಇವಾಗ? ಅಲ್ಲ ಬೋರ್ ಪಾಯಿಂಟ್ ಹತ್ರ ನಿಲ್ಲಿಸ್ಬಿಟ್ಟಿದಾರಲ್ಲ, ಕೊರಿಯಕ್ಕೆ ಶುರು ಮಾಡ್ಕೊಂತಾರೆ ಇನ್ನೋನು. ಏನು ಮಾಡಕ್ ಆಗಲ್ಲ ಅತ್ಲಾಗಿ.
ಇನ್ನೇನು ಕೊರಿತಾರ ಬಿಡು. ನೋಡೋಣ ದೇವ್ರದ ಇದನ್ನ ಹೆಂಗಾಗುತ್ತೋ ಹಂಗೆ ಇದ್ಬಿಡ್ಲಿ. ಇವಾಗ ನೀನ್ ಹೇಳಿದ ಲೆಕ್ಕಾಚಾರ ಪ್ರಕಾರ ಈಗ ಹಿಂಗೆ ಆಗೈತ್ ಕಣ್ರಪ್ಪ ಅಂತ ಹೇಳಿದ್ರೆ ನಾವು ಕಾರಣ ಹೇಳ್ಬಿಟ್ರೆ ಸುಮ್ಮನೆ ಜಗಳ ಆಗೋಗ್ಬಿಡುತ್ತೆ. ಏನು ಮಾಡೋಣ? ಏನು ಮಾಡೋಕ್ಕಾಗಲ್ಲ ಅತ್ಲಾಗಿ. ನೀನು ಬರೋದು ಬಂದೆ ಒಂದು 10 ನಿಮಿಷನಾದ್ರೂ ಮುಂಚೆ ಬಂದಿದ್ರೆ ಎಲ್ಲ ಸರಿ ಆಗೋಗ್ಬಿಡೋದು. ಏನು ಮಾಡೋಣ ಇವಾಗ? ನನ್ನ ಕೈಲೂ ಏನು ಇಲ್ಲ, ನಮ್ಮ ಕೈಲಿ ಏನು ಮಾಡಕ್ಕೂ ಏನು ಆಗಲ್ಲ ಇವಾಗ. ಅಲ್ಲ ಕಣ್ಲ ಪಾಪ, ನೋಡೋಣ ಒಂದು ಮಾತು ರಂಗಜ್ಜಿಂಗೆ ಉಪಾಯ ಮಾಡೋಣ. ರಂಗಜ್ಜ ತಡಿಲ್ಲ, ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಎಡವಟ್ಟಾಗೈತೆ, ಪಾಯಿಂಟು ಆ ಕಡೆ ಈ ಕಡೆ ಇದಾಗ್ಬಿಟ್ಟಿದ್ರು ಆಗಿರುತ್ತೆ. ನಮ್ಮ ಪರಮೇಶಿ ಇನ್ನೊಂದ್ಸಲಿ ಪಾಯಿಂಟ್ ಎಲ್ಲ ನೋಡ್ತಾನಂತ ಹೇಳೋಣ. ಹಂಗಂತೀಯ? ಅಲ್ಲ ಕಣ್ ಶಂಕರಜ್ಜ, ಇವಾಗ ಏನನ್ನೋದು ಗೊತ್ತಾ ರಂಗಜ್ಜಿಂಗ್ ನೀನ್ ಹೇಳಕ್ ಹೋದ್ರೆ? ಅಲ್ಲ ಕಳ್ಳ, ಅವ್ನು ಮೊದಲನೇ ಪಾಯಿಂಟ್ ಕರೆಕ್ಟಾಗಿ ಮಾಡಿದಾನೆ, ಸುಮ್ಕಿರುವ. ಅದೇ ಪಾಯಿಂಟಿಗೆ ಕೊರ್ಸರ ಹಂಗೇನಾರು ಆದ್ರೆ ಬೇಕಾದ್ರೆ ನೋಡೋಣಂತೆ. 250 ಅಡಿಗೆ ನೀರು ಸಿಗುತ್ತಂತ ಬೇರೆ ಹೇಳಿದಾನೆ, ಸುಮ್ಕಿರು ಅಂತ ಹೇಳ್ತಾರೆ ಇವಾಗ. ಈಗ ಅವ್ರ ಮಾತು ಅವರೇ ಕೇಳಲ್ಲ ಇವಾಗ. ನೀನ್ ಏನ್ ಹೇಳಿದ್ರು ಅಷ್ಟೇನೆ, ಪ್ರಯತ್ನನೇ ಇಲ್ಲ ಇವಾಗ. ಹಂಗಂತೀಯ? ಎಲ್ಲ ಮಾಡೋದು ಇವಾಗ ಪರಮೇಶಿ? ಇಲ್ಲ, ಈ ಒಂದು 10 ನಿಮಿಷ ಮುಂಚೆ ಬಂದ್ಬಿಟ್ಟಿದ್ರೆ ಸರಿ ಆಗ್ಬಿಡೋದು ಕಳ್ಳ ನಾವು.